ಎಸ್ಕೆ ಪ್ರಾರ್ಥನಾ ಮಂದಿರದ 236ನೇ ವಾರದ ಈ ಆರಾಧನಾ ಕೂಟಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತ ಬಯಸುವವನಾಗಿದ್ದೇನೆ. ಬನ್ನಿ ಪ್ರಿಯರೇ, ಈ ದೃಶ್ಯ ಮಾಧ್ಯಮದ ಮುಖಾಂತರ ನಾವು ಈ ರೀತಿಯಾಗಿ ವಿವಿಧ ಸ್ಥಳಗಳಲ್ಲಿ ಸೇರಿ ಬಂದಿರೋದಾದರೂ ಏಕ ಮನಸ್ಸಿನಿಂದ ನಾವು ಒಟ್ಟಾಗಿ ಪ್ರಾರ್ಥಿಸೋಣ. ನಿಶ್ಚಯವಾಗಿಯೂ ಇಂದಿನ ಈ ಆರಾಧನಾ ಕೂಟದಲ್ಲಿ ನೀವು ಪಾಲ್ಗೊಳ್ಳುವುದರ ಮುಖಾಂತರ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬಿಡುಗಡೆ, ಬದಲಾವಣೆ ದೇವರು ಅನುಗ್ರಹಿಸುವವರಾಗಿರ್ತಾರೆ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಉನ್ನತೋನ್ನತದಲ್ಲಿ ವಾಸಿಸುವ ಮಹಾಪರಿಶುದ್ಧರಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಏಗೋ ಸ್ವಾಮಿ, ನಿಮ್ಮ ಮಗನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ರೀತಿಯಾಗಿ ನಾವು ಒಟ್ಟಾಗಿ ಸೇರಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಈ ದಿನ ಈ ರೀತಿಯಾಗಿ ನಡೆಯುವಂತ ಕೂಟವನ್ನ ನೀವು ತಾನೇ ಆಶೀರ್ವದಿಸಿಕೊಡ್ರಿ. ಇಂದು ಹಾಡುವಂತ ಹಾಡುಗಳು ಅದು ನಿಮ್ಮ ನಾಮಕ್ಕೆ ಮಹಿಮೆ ತರುವಂಥದ್ದು, ನಿಮ್ಮನ್ನ ಮೆಚ್ಚಿಸುವಂತಹ ಆರಾಧನೆಯಾಗಿರಲಿ. ಅದೇ ರೀತಿಯಲ್ಲಿ ಇದು ಮಾಡುವಂತ ಪ್ರಾರ್ಥನೆಗಳಿಗೆ ಸದುತ್ತರಗಳನ್ನು ದಯಪಾಲಿಸುತ್ತಾ ನಿನ್ನ ಮಾರ್ಪಡದೇ ಇರುವಂತಹ ಜೀವವುಳ್ಳ ವಾಕ್ಯಗಳ ಮುಖಾಂತರ ನಮ್ಮೊಬ್ಬೊಬ್ಬರ ಬಳಿಯಲ್ಲೂ ನೀವು ಮಾತನಾಡಿ ನಮ್ಮನ್ನು ಉತ್ತೇಜನಪಡಿಸಿ, ನಮ್ಮನ್ನು ಬಲಪಡಿಸಿ, ಬಿಡುಗಡೆಯಲ್ಲಿ ಆಶೀರ್ವಾದದಲ್ಲಿ ನಡೆಸಿಕೊಡಬೇಕೆಂದು ನಾವು ಪ್ರಾರ್ಥಿಸುವವರಾಗಿದ್ದೇವೆ. ನಿಮ್ಮ ಪವಿತ್ರಾತ್ಮರು ತಾನೇ ನಮ್ಮನ್ನ ಈ ಕೂಟದ ಪ್ರಾರಂಭದಿಂದ ಕೊನೆಯವರೆಗೂ ಕರ್ತನೆ ನಡೆಸಿಕೊಡಬೇಕಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ನಮ್ಮ ಸಮ್ಮುಖದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೆನ್. ಈ ಸಮಯದಲ್ಲಿ ನಾವು ಕೆಲವು ಹಾಡುಗಳನ್ನು ಹಾಡುತ್ತಾ ನಮ್ಮ ಕರ್ತನಾದ ದೇವರನ್ನ ಮಹಿಮೆ ಪಡಿಸೋಣ. ನಮಗೆಲ್ಲರಿಗೂ ಬರುವಂತಹ ಹಾಡು, ಸೃಷ್ಟಿಕರ್ತನೆ ನೀನ ರಕ್ಷಕನು, ಸರ್ವಲೋಕಕ್ಕೆ ನೀನೇ ಪಾಲಕನೆಂಬುದಾಗಿ ಚಪ್ಪಾಳೆಗಳನ್ನು ತಟ್ಟುತ್ತಾ ದೇವರ ಸನ್ನಿಧಾನದಲ್ಲಿ ಸಾಧ್ಯವಾದರೆ ದೇವರ ಆತ್ಮನ ನಿಮ್ಮನ್ನು ಪ್ರೇರೇಪಿಸುವುದಾದ್ರೆ ಕೈಗಳನ್ನು ಚಪ್ಪಾಳೆಯನ್ನು ಜೋರಾಗಿ ತಟ್ಟುತ್ತಾ ಕೈಗಳನ್ನು ಎತ್ತಿ ದೇವರಿಗೆ ಆರಾಧನೆ ಮಾಡಿ ಪ್ರೇರೇಪ. ಅದಕ್ಕೋಸ್ಕರವಾಗಿ ನಾವು ಇಲ್ಲಿ ಸೇರಿ ಬರುತ್ತೇವೆ. ಸೃಷ್ಟಿಕರ್ತನೇ ನನ್ನ ರಕ್ಷಕನು, ಸರ್ವಲೋಕಕ್ಕೆ ನೀನೇ ಪಾಲಕನು. ಸೃಷ್ಟಿಕರ್ತನೇ ನನ್ನ ರಕ್ಷಕನು, ಸರ್ವಲೋಕಕ್ಕೆ ನೀನೇ ಪಾಲಕನು. ಸರ್ವವನ್ನು ನೀಡಿದೆ ನನಗಾಗಿ, ಸಲ್ಲಿಸುವೆ ನನ್ನನ್ನೇ ನಿನಗಾಗಿ. ಸರ್ವವನ್ನು ನೀಡಿದೆ ನನಗಾಗಿ, ಸಲ್ಲಿಸುವೆ ನನ್ನನ್ನೇ ನಿನಗಾಗಿ. ದೇವರೇ ನಿನ್ನನ್ನೇ ನೋಡುವೆ, ಓ ಯೇಸುವೇ
ದೇವನಿಗೆ ಆಗದಂತ ವಿಷಯಗಳು ಯಾವುದೂ ಇಲ್ಲ ಈ ಲೋಕದಲ್ಲಿ. ಮರಣವನ್ನು ಜಯಿಸಿ ಬಂದಂತ ಯೇಸು ಸ್ವಾಮಿ, ಪರಲೋಕಕ್ಕೆ ನಮಗೋಸ್ಕರವಾಗಿ ಹೋದಂತ ಯೇಸು ಸ್ವಾಮಿ, ಅದರದೆಲ್ಲವೂ ಸಾಧ್ಯ. ನಮ್ಮೆಲ್ಲವನ್ನ ಕೂಡ ಆತನು ಒಳ್ಳೆಯದಾಗಿ ಮಾರ್ಪಡಿಸುವುದಕ್ಕೆ ಶಕ್ತನಾಗ್ತಾನೆ. ಪ್ರೇರ ನಮ್ಮ ಕೆಟ್ಟ ದಿನಗಳನ್ನು ಒಳ್ಳೆ ದಿನಗಳನ್ನಾಗಿ ಮಾಡುವುದಕ್ಕೆ ಶಕ್ತನು ಆತನೇ. ನಮ್ಮೆಲ್ಲ ರೋಗ ದಾರಿದ್ರ್ಯವನ್ನ ತೆಗೆದು ಹಾಕುವುದಕ್ಕೆ ಶಕ್ತನು ಆತನೇ. ಪ್ರಿಯ ಎಲ್ಲರೂ ಸಂತೋಷದಿಂದ ಚಪ್ಪಾಳೆಗಳನ್ನು ತೊಟ್ಟದ ದೇವರ ಮಹಿಮೆಗಾಗಿ ಪ್ರೇರ. ಆಗುತ್ತೆ, ಎಲ್ಲ ಆಗುತ್ತೆ, ನಿನ್ನಿಂದಲೇ ಎಲ್ಲ ಆಗುತ್ತೆ. ಆಗುತ್ತೆ, ಎಲ್ಲ ಆಗುತ್ತೆ, ನಿನ್ನಿಂದಲೇ ಎಲ್ಲ ಆಗುತ್ತೆ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದ ಎಲ್ಲ ಆಗುತ್ತೆ.
ಜೋರಾಗಿ ಒಂದ್ಸಾರಿ ಚಪ್ಪಾಳೆ ಇಡ್ತೋಣ ದೇವರ ಮಹಿಮೆಗಾಗಿ. ಹಲ್ಲೆಲೂಯಾ. ಆತನಿಗೆ ಸಮಾನನಾದಂಥ ಈ ಲೋಕದಲ್ಲಿ ಯಾರಿದ್ದಾರೆ? ನಮ್ಮ ದೇವರಿಗೆ ಸಮಾನನಾದಂಥ ದೇವರು ಈ ಲೋಕದಲ್ಲಿ ಯಾರು ಇಲ್ಲ. He is the King of Kings, Lord of Lords. ದೇವರುಗಳು ದೇವರು ಆತನೇ, ರಾಜಾದಿ ರಾಜನು ಆತನೇ, ಆತನ ಮಕ್ಕಳು ನಾವು, ಆರಿಸಲ್ಪಟ್ಟಂತ ಜನಾಂಗ. ಥ್ಯಾಂಕ್ ಯು ಜೀಸಸ್. ನಿನಗೆ ಮಹಿಮೆ ಉಂಟಾಗಲಿಕ್ಕೆ ಅದೇ ಪೂರ್ವವಾಗಿ ಹಾಡನ್ನು ಹೇಳೋದು ನಿನ್ನ ಹಾಗೆ ಯಾರು ಇಲ್ಲ ಹಾಗೆ. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ಚಪ್ಪಾಳೆ ತಟ್ಟೋಣ ದೇವರ ಮಹಿಮೆಗಾಗಿ. ಹಲ್ಲೆಲೂಯಾ. ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಎಲ್ಲರೂ ಸೇರಿ ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು?
ಚಿಂತೆ ಇಲ್ಲ, ಯಾವ ವ್ಯಸನ ಇಲ್ಲ. ಯಾಕೆಂದ್ರೆ ಆತನೇ ಹೇಳಿದ್ದಾನೆ, ಎಲ್ಲ ಈ ಕಷ್ಟಪಡುವರೆ ಇವರೇ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ವಿಶ್ರಾಂತಿಯನ್ನು ಕೊಡುವೆನೆಂಬುದಾಗಿ. ಬೇರೆ ಹಾಡನಾಡುವಾಗ ಸಾಧ್ಯವಾದರೆ ನಿಮ್ಮ ಕೈಗಳನ್ನು ಎತ್ತಿ ಕಣ್ಣುಗಳನ್ನು ಮುಚ್ಚಿಕೊಂಡು ದೇವರಿಗೆ ಆರಾಧನೆ ಮಾಡುತ್ತೇವೆ. ಕಡಲಿನಲ್ಲಿ ನಡೆದ ನಿನ್ನ ಅದ್ಭುತ ಪಾದವು ನನ್ನ ಮುಂದೆ ನಡೆದರೆ ನನಗಿಲ್ಲ ಚಿಂತೆಯು. ಗಾಳಿ ಬೀಳು ಗಾಳಿಯನ್ನು ತಡೆದ ವಾಕ್ಯವು ನನ್ನ ಮುಂದೆ ಇರುವಾಗ ಇಲ್ಲ ಚಿಂತೆಯು. ಕಡಲಿನಲ್ಲಿ ನಡೆದ ನಿನ್ನ ಅದ್ಭುತ ಪಾದವು ನನ್ನ ಮುಂದೆ ನಡೆದರೆ ನನಗಿಲ್ಲ ಚಿಂತೆಯು. ಗಾಳಿ ಬೀಳು ಗಾಳಿಯನ್ನು ತಡೆದ ವಾಕ್ಯವು ನನ್ನ ಜೊತೆ ಇರುವಾಗ ಇಲ್ಲ ಚಿಂತೆಯು. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಓ ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀನು ನುಡಿದರೆ ಸಾಕು ಮಾಡುವೆ, ನೀನು ತೋರಿದ ಹಾದಿಲಿ ನಡೆಯುವೆ, ನಿನ್ನ ಪಾದ ಒಂದೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ನೀನು ನುಡಿದರೆ ಸಾಕು ಮಾಡುವೆ, ನೀನು ತೋರಿದ ಹಾದಿಲಿ ನಡೆಯುವೆ, ನಿನ್ನ ಪಾದ ಒಂದೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಓ ಆರಾಧನೆ. ನಿನಗೆ ಆರಾಧನೆ ಎಂಬುದಾಗಿ ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಹಾದಿಯೆಲ್ಲ ಅಂಧಕಾರ ಮೂಡಿರಲು ಆದಿ ತೋರು ಯೇಸು ಇರಲು ಭಯವೇ ಇಲ್ಲವೇ. ಪಾಪದ ಸೈನ್ಯ ಹಿಂದಕ್ಕೆ ಹಿಡಿದುಕೊಂಡರು, ಕಾಯುವ ಕರ್ತನು ಇರಲು ಭಯವೇ ಇಲ್ಲವೇ. ಹಾದಿಯೆಲ್ಲ ಅಂಧಕಾರ ಮೂಡಿರಲು ಆದಿ ತೋರು ಯೇಸು ಇರಲು ಭಯವೇ ಇಲ್ಲವೇ. ಪಾಪದ ಸೈನ್ಯ ಹಿಂದಕ್ಕೆ ಹಿಡಿದುಕೊಂಡರು, ಕಾಯುವ ಕರ್ತನು ಇರಲು ಭಯವೇ ಇಲ್ಲವೇ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಓ ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀನು ನುಡಿದರೆ ಸಾಕು ಮಾಡುವೆ, ನೀನು ತೋರಿದ ಹಾದಿಲಿ ನಡೆಯುವೆ, ನಿನ್ನ ಪಾದ ಒಂದೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ನೀನು ನುಡಿದರೆ ಸಾಕು ಮಾಡುವೆ, ನೀನು ತೋರಿದ ಹಾದಿಲಿ ನಡೆಯುವೆ, ನಿನ್ನ ಪಾದ ಒಂದೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಉತ್ತಮವಾದ ಆರಾಧನೆಯ ಭಾಗದ ನಂತರ ದೇವರ ವಾಕ್ಯವನ್ನ ಧ್ಯಾನಿಸುವಂತ ಸಮಯ. ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡುವಂತ ವಿಷಯ
ಯೇಸು ಕ್ರಿಸ್ತನ ರಕ್ತದ ಕುರಿತಾಗಿರುತ್ತೆ. ಯೇಸು ಕ್ರಿಸ್ತನ ರಕ್ತದ ಕುರಿತು ನಾವು ದೇವರ ವಾಕ್ಯದಲ್ಲಿ ಧ್ಯಾನಿಸುವಾಗ ಅನೇಕ ವಿಶೇಷತೆಗಳನ್ನ ನಾವು ಕಾಣೋದಕ್ಕೆ ಸಾಧ್ಯ. ಅಪೊಸ್ತಲನಾದ ಪೇತ್ರನು ತಾನು ಬರೆದಂತ ಮೊದಲನೇ ಪತ್ರಿಕೆ 19ನೇ ವಾಕ್ಯದಲ್ಲಿ ಹೇಳುವಂತ ಮಾತು 1 ಪೇತ್ರ 1:19 ನಾವು ಕಾಣ್ತೇವೆ. ನಮಗೆ ಬಿಡುಗಡೆಯಾಗಿದ್ದು ನಶಿಸಿ ಹೋಗುವಂತ ಬೆಳ್ಳಿ ಬಂಗಾರಗಳಿಂದ ಅಲ್ಲ, ನಮಗೆ ಬಿಡುಗಡೆಯಾಗಿದ್ದು ನಿಷ್ಕಳಂಕವಾದ ನಿರ್ದೋಷವಾದಂತ ಪೂರ್ಣಾಂಗ ಯಜ್ಞದ ಕುರಿಯಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ನಮಗೆ ಬಿಡುಗಡೆ ಆಯಿತು ಎಂಬುದನ್ನ ಪೇತ್ರನು ಹೇಳೋದನ್ನ ನಾವು ಕಾಣ್ತೇವೆ. ಹೌದು ಪ್ರಿಯರೇ, ನಮ್ಮನ್ನ ಬಿಡಿಸಿತು ನಶಿಸಿ ಹೋಗುವಂತ ಯಾವುದೋ ವಸ್ತುವಲ್ಲ, ಯೇಸುವಿನ ಅಮೂಲ್ಯ ರಕ್ತ. ಯೇಸುವಿನ ರಕ್ತ ಸಾಧಾರಣ ರಕ್ತ ಅಲ್ಲ, ಬೆಲೆ ಇಲ್ಲದೆ ಇರುವ ರಕ್ತ ಅಲ್ಲ. ಈ ಲೋಕದಲ್ಲಿ ಯೇಸುವಿನ ರಕ್ತಕ್ಕೆ ಸಮವಾಗಿ ಮತ್ಯಾವುದನ್ನು ಹೋಲಿಸಲಿಕ್ಕಾಗದೇ ಇರುವಷ್ಟು ಶ್ರೇಷ್ಠವಾದಂಥ ಅಮೂಲ್ಯವಾದಂಥದ್ದು ಯೇಸುವಿನ ರಕ್ತವಾಗಿರುತ್ತೆ. ಈ ಪರಿಶುದ್ಧ ರಕ್ತದಿಂದಲೇ ದೇವರು ಸಭೆಯನ್ನ ಈ ಭೂಮಿಯಲ್ಲಿ ಸಂಪಾದಿಸಿದನು ಎಂದು ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿರುತ್ತೆ. ಯೇಸುವಿನ ಪರಿಶುದ್ಧ ರಕ್ತವನ್ನು ಕ್ರಯವಾಗಿ ಕೊಟ್ಟು ನನ್ನನ್ನು ನಿನ್ನನ್ನು ದೇವರು ಕೊಂಡುಕೊಂಡವನಾಗಿದ್ದಾನೆ. ನಾವು ನಮ್ಮ ಸ್ವಂತ ಸೊತ್ತಲ್ಲ, ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ನಮ್ಮನ್ನ ಕೊಂಡುಕೊಂಡಿದ್ದು ನಶಿಸುವಂತ ಬೆಳ್ಳಿ ಬಂಗಾರಗಳಲ್ಲ, ಯೇಸುವಿನ ರಕ್ತ ಎಂಬುದಾಗಿ ಪೇತ್ರನು ಹೇಳೋದನ್ನ ನಾವು ಕಾಣ್ತೇವೆ. ಇನ್ನ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 24ನೇ ವಚನವನ್ನು ಓದುವಾಗ ಇಬ್ರಿಯ ಗ್ರಂಥಕರ್ತನು ಅಲ್ಲಿ ಒಂದು ಸಂಗತಿಯನ್ನ ತಿಳಿಸೋದನ್ನು ನಾವು ಕಾಣ್ತೇವೆ. ಆತನಲ್ಲಿ ಹೇಳುವಂಥದ್ದು, ಹೇಬೇಲನ ರಕ್ತಕ್ಕಿಂತಲೂ ಹಿತಕರವಾಗಿ ಮಾತನಾಡುವ ಪ್ರೋಕ್ಷಣೀಯ ರಕ್ತ ಯೇಸುವಿನ ರಕ್ತ ಎಂಬುದಾಗಿ. ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತನಾಡುವ ರಕ್ತ. ಹೇಬೇಲನ ರಕ್ತ ದೇವರನ್ನ ಕೂಗಿತು ಎಂಬುದಾಗಿ ದೇವರ ವಚನದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ನಾವು ಕಾಣ್ತೇವೆ. ಹೇಬೇಲನ ರಕ್ತ ಕೂಗಿತು ತನ್ನ ಸಹೋದರನಾದಂತ ಕಾಯಿನನ ಮೇಲೆ ದೋಷಾರೋಪಣೆ ಮಾಡೋದಕ್ಕೆ. ಅವನು ನನ್ನನ್ನು ವಂಚಿಸಿದನು, ಅವನು ನನಗೆ ಮೋಸ ಮಾಡಿ ಈ ಒಂದು ಅರಣ್ಯಕ್ಕೆ ಕರೆತಂದು, ಅಡವಿಗೆ ಕರೆತಂದು ನನ್ನನ್ನು ಕೊಂದು ಹಾಕಿದನು, ಅವನಿಗೆ ಮುಯ್ಯಿ ತೀರಿಸಬೇಕು, ಅವನಿಗೆ ಪ್ರತೀಕಾರವನ್ನು ಸಾಧಿಸಬೇಕು ಎಂಬುದಾಗಿ ಈ ಹೇಬೇಲನ ರಕ್ತ ಕೂಗಿದ್ದರ ಕುರಿತು ನಾವು ಕಾಣ್ತೇವೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತ ಅದು ಮಾತನಾಡುವ ರಕ್ತ. ಅದು ಮಾತನಾಡೋದು ನಮಗೆ ದೋಷಕರವಾಗಿಯೋ ನಮ್ಮ ನಾಶನಕ್ಕಾಗಿಯೋ ಅಲ್ಲ. ಯೇಸುವಿನ ರಕ್ತ ನಮ್ಮ ಪಾಪಕ್ಕೆ ಬದಲಾಗಿ ಪಾಪದ ಪರಿಹಾರವನ್ನು ಮಾತನಾಡುತ್ತೆ. ನಮ್ಮ ದ್ರೋಹಕ್ಕೆ ಬದಲಾಗಿ ನಮ್ಮ ದ್ರೋಹಕ್ಕೆ ಒಂದು ಬಿಡುಗಡೆಯನ್ನ ಮಾತನಾಡುತ್ತೆ. ಯೇಸುವಿನ ರಕ್ತ ನಮಗೆ ಹಿತಕರವಾಗಿ ಮಾತನಾಡುವಂತ ರಕ್ತ ಅದಾಗಿರುವಂಥದ್ದಾಗಿರುತ್ತೆ. ನಮ್ಮ ಕರ್ತನಾದ ಯೇಸು ಸ್ವಾಮಿ ತನ್ನ ಕಲ್ವಾರಿ ಶಿಲುಬೆಯಲ್ಲಿ ತೂಗು ಹಾಕಲ್ಪಟ್ಟಂತ ಸಂದರ್ಭ, ಆ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ಆ 7 ವಚನಗಳು, ಶಿಲುಬೆಯ ಮೇಲೆ ಯೇಸು ಸ್ವಾಮಿ ನುಡಿದಂತ 7 ಮಾತುಗಳಲ್ಲಿ ಮೊದಲನೆಯ ಮಾತನ್ನು ನಾವು ಗಮನಿಸುವಾಗ, ತನ್ನನ್ನ ಬಹಳವಾಗಿ ಕ್ರೂರವಾಗಿ ಹಿಂಸಿಸಿ, ತಾನು ಯಾವ ತಪ್ಪು ಮಾಡದೇ ಇದ್ರು, ಯಾವ ಪಾಪ ಮಾಡದೇ ಇದ್ರು, ಸುಳ್ಳು ಸಾಕ್ಷಿಗಳನ್ನು ಹೆಬ್ಬಿಸಿ ತನ್ನನ್ನ ಮರಣ ಶಿಕ್ಷೆಗೆ ಒಪ್ಪಿಸಿದ್ದು ಎಲ್ಲ ಯೇಸು ತಿಳಿದವನಾಗಿದ್ರು. ಪಿಲಾತನು ಕೇಳಿದಾಗ ಮೌನವಾಗಿದ್ದಂತ ಯೇಸು, ಮಹಾಯಾಜಕನು ಅನೇಕ ಪ್ರಶ್ನೆಗಳನ್ನು ಕೇಳಿದಾಗ ಮೌನವಾಗಿದ್ದಂತ ಯೇಸು, ತನ್ನನ್ನು ಯೆರೂಸಲೇಮಿನ ಬೀದಿಗಳಲ್ಲಿ ಅಲ್ಲಿಯ ಆತನನ್ನ ಹಿಂಸಿಸುತ್ತಾ, ಆತನನ್ನ ಅವಮಾನ ಪಡಿಸುತ್ತಾ, ಆತನನ್ನ ಮುಖಕ್ಕೆ ಅನೇಕರು ಹೊಗಳಿದ್ರು, ಆತನ ಮುಖಕ್ಕೆ ಅನೇಕರು ಒಡೆದರು. ಅಲ್ಲಿಯ ಈ ರೀತಿಯಾಗಿ ಅನೇಕ ಹಿಂಸೆಗಳು, ಸಂಕಟಗಳಲ್ಲಿ, ಬಾಧೆಗಳಲ್ಲಿ ಯೇಸು ಹಾದು ಬಂದಾಗಲೂ ಎಲ್ಲೂ ಮಾತನಾಡದೇ ಇದ್ದಂತ ಯೇಸು ತನ್ನನ್ನು ಹೊಡೆದವರಿಗಾಗಿ, ತನ್ನನ್ನು ಅವಮಾನ ಮಾಡಿದವರಿಗಾಗಿ, ತಾನು ಯಾವ ತಪ್ಪು ಮಾಡದೇ ಇದ್ರೂ ತನ್ನನ್ನು ಮರಣಕ್ಕೆ ಯೋಗ್ಯನು ಎಂಬುದಾಗಿ ಮರಣ ಶಿಕ್ಷೆಯನ್ನು ವಿಧಿಸಿದವರಿಗಾಗಿ ಆ ಶಿಲುಬೆಯಲ್ಲಿ ಪ್ರಾರ್ಥಿಸುತ್ತನ್ನ ನಾವು ಕಾಣುವವರಾಗಿದ್ದೇವೆ. ಯೇಸು ಸ್ವಾಮಿ ಹೇಳಿದ್ದು, ಇವರಿಗೆ ಶಿಕ್ಷಿಸು ಅಂತಲ್ಲ, ಇವರನ್ನ ಕ್ಷಮಿಸು ಎಂಬುದಾಗಿ. ಹೌದು ಪ್ರಿಯರೇ, ಯೇಸುವಿನ ರಕ್ತ ನಮಗಾಗಿ ಮಾತನಾಡುತ್ತೆ, ನಮಗಾಗಿ ವಾದಿಸುತ್ತೆ. ಏತಕ್ಕೋಸ್ಕರ? ನಮ್ಮ ಹಿತಕ್ಕಾಗಿ.
ಈ ಪ್ರಿಯ ಗ್ರಂಥಕರ್ತನು ಅದನ್ನ ಸುಂದರವಾಗಿ ಹೇಳ್ತಾನೆ. ಹೇಬೇಲನ ರಕ್ತವು ಮಾತನಾಡ್ತು, ಯೇಸುವಿನ ರಕ್ತವು ಮಾತನಾಡುತ್ತೆ. ಹೇಬೇಲನ ರಕ್ತವು ಅಲ್ಲಿಯ ತನ್ನ ಸಹೋದರನಿಗೆ ಪ್ರತೀಕಾರವನ್ನು ತೀರಿಸೋದಕ್ಕೆ ಮಾತನಾಡಿದ್ರೆ, ಯೇಸು ಕ್ರಿಸ್ತನ ರಕ್ತ ನಮ್ಮನ್ನ ಬಿಡಿಸುವುದಕ್ಕಾಗಿ, ನಮ್ಮನ್ನ ರಕ್ಷಿಸುವುದಕ್ಕಾಗಿ, ನಮ್ಮನ್ನ ಶುದ್ಧೀಕರಿಸುವುದಕ್ಕಾಗಿ, ನಮ್ಮನ್ನ ಕ್ಷಮಿಸುವುದಕ್ಕಾಗಿ, ನಮಗೆ ಹಿತಕರವಾಗಿ ಮಾತನಾಡುವ ರಕ್ತ ಎಂಬುದಾಗಿ ಈ ಪ್ರಿಯ ಗ್ರಂಥಕರ್ತನು ಹೇಳ್ತಾರೆ. ಇನ್ನ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ ನಾವು ಗಮನಿಸುವಾಗ ಅಲ್ಲಿ ಅಪೊಸ್ತಲನಾದ ಪೌಲನು ಒಂದು ಸಂಗತಿಯನ್ನು ವಿವರಿಸೋದನ್ನು ನಾವು ಕಾಣ್ತೇವೆ. ಮೊದಲು ನಾವು ಈ ಲೋಕದಲ್ಲಿ ನಿರೀಕ್ಷೆ ಇಲ್ಲದವರಾಗಿ ಅಲಿಯುವವರಾಗಿದ್ದಂಥ ನಾವು, ದೇವರಿಂದ ದೂರವಾಗಿದ್ದಂಥ ನಾವು, ಅಬ್ರಾಮನ ವಾಗ್ದಾನಗಳಿಗೆ ಯಾವುದೇ ಸಂಬಂಧ ಇಲ್ಲ, ಈ ರೀತಿಯಾಗಿ ಅನ್ಯರಾಗಿ ದೇವರಿಂದ ದೂರವಾಗಿ ಜೀವಿಸುತ್ತಿದ್ದಂಥ ನಮ್ಮನ್ನ ದೇವರಿಗೆ ಸಮೀಪಸ್ಥರನ್ನಾಗಿ ಮಾಡಿತು ಯೇಸುವಿನ ರಕ್ತ ಎಂಬುದಾಗಿ ಹೇಳೋದನ್ನ ನಾವು ಕಾಣೋದಕ್ಕೆ ಸಾಧ್ಯ. ಹೌದು ಪ್ರಿಯರೇ, ಇವತ್ತು ಯೇಸುವಿನ ರಕ್ತ ನಮ್ಮನ್ನ ಯೋಗ್ಯರನ್ನಾಗಿ ಮಾಡಿತು. ಅನ್ಯರಾಗಿದ್ದಂಥ ನಮ್ಮನ್ನ ದೇವರ ಮಗಳಾಗಿ ಮಾಡಿತು ಯೇಸುವಿನ ರಕ್ತ. ದೇವರಿಂದ ದೂರವಾಗಿದ್ದಂಥ, ದೇವರಿಗೆ ದ್ರೋಹಿಗಳಾಗಿ, ದೇವರಿಗೆ ವಿರೋಧಿಗಳಾಗಿ ಜೀವಿಸ್ತಾ ಇದ್ದಂಥ ನನ್ನನ್ನು ನಿನ್ನನ್ನು ದೇವರ ಮಕ್ಕಳಾಗಿ, ದೇವರಿಗೆ ಸಮೀಪಸ್ಥರನ್ನಾಗಿ ಮಾಡಿತು ಯೇಸುವಿನ ರಕ್ತ ಎಂಬುದಾಗಿ ನಾವಲ್ಲಿ ಪೌಲನು ಹೇಳುವಂತ ಮಾತುಗಳನ್ನ ಕಾಣೋದಕ್ಕೆ ಸಾಧ್ಯ. ಹೀಗೆ ನಾವು ಅನೇಕ ವಾಕ್ಯಗಳನ್ನ ಓದಿ ಧ್ಯಾನಿಸುವಾಗ ಯೇಸು ಕ್ರಿಸ್ತರ ರಕ್ತದ ಅನೇಕ ವಿಶೇಷತೆಗಳನ್ನ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಇವತ್ತು ಈ ಸಂದೇಶದ ಮುಖಾಂತರ ಯೇಸು ಕ್ರಿಸ್ತನನ್ನ ಆಶ್ರಯಿಸುವಂತ ಒಂದು ವ್ಯಕ್ತಿಯ ಜೀವಿತದಲ್ಲಿ ಲಭಿಸುವಂತ 4 ವಿಧವಾದಂತ ಆಶೀರ್ವಾದಗಳ ಕುರಿತು ಅಥವಾ ಬಿಡುಗಡೆಗಳ ಕುರಿತು ನಾನು ನಿಮ್ಮೊಟ್ಟಿಗೆ ಮಾತನಾಡ್ತೇನೆ. 4 ವಿಧವಾದ ಆಶೀರ್ವಾದಗಳು. ಆ 4 ಮಾತ್ರವಲ್ಲ, ಅನೇಕ ಆಶೀರ್ವಾದಗಳುಂಟು. ಅದರಲ್ಲಿ ಮುಖ್ಯವಾದಂತ 4 ಅಂಶಗಳನ್ನ ನಾನು ಇವತ್ತು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವುದಾಗಿರ್ತೇನೆ. ಮೊದಲನೇದಾಗಿ ಯೇಸು ಕ್ರಿಸ್ತನ ರಕ್ತದಿಂದ ಲಭಿಸುವಂತ ಆಶೀರ್ವಾದ ಅಥವಾ ಬಿಡುಗಡೆ ಎನ್ನುವುದಾದರೆ, ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪಗಳನ್ನ ಪರಿಹರಿಸುವ ರಕ್ತವಾಗಿದೆ. ಇದಕ್ಕೆ ಒಂದು ವಚನವನ್ನ ಓದೋಣ. ಯೋಹಾನನು ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯದ 7ನೇ ವಚನದಿಂದ 9ನೇ ವಚನದವರೆಗೂ ನಾವು ಓದಿಕೊಳ್ಳೋಣ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಾವು ಪಾಪವನ್ನ ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನ ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನ ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ಅಪೊಸ್ತಲನಾದಂಥ ಯೋಹಾನನು ಹೇಳ್ತಿರುವಂತ ಸಂಗತಿ, ಪಾಪ ಮಾಡಿದಂತ ಮನುಷ್ಯನ ಸಕಲ ಪಾಪಗಳನ್ನ ಯಾವುದನ್ನು ಬಿಡದಂತೆ, ಯಾವುದನ್ನು ಉಳಿಸದಂತೆ ನಾವು ನಮ್ಮ ಪಾಪಗಳನ್ನ ಅರಿಕೆ ಮಾಡುವಾಗ, ಒಪ್ಪಿಕೊಳ್ಳುವಾಗ, ಕ್ಷಮಾಪಣೆಯನ್ನ ನಾವು ದೇವರ ಬಳಿಯಲ್ಲಿ ಕೇಳುವಾಗ, ದೇವರು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ಆತನ ಮಗನಾದ ಯೇಸುವಿನ ರಕ್ತದಿಂದ ನಮ್ಮನ್ನ ತೊಳೆದು ಶುದ್ಧೀಕರಿಸ್ತಾನೆ ಎಂಬುದಾಗಿ ನಾವು ಕಾಣ್ತೇವೆ. ಹೌದು ಪ್ರಿಯರೇ, ನಾವು ದೇವರ ವಾಕ್ಯದಲ್ಲಿ ಗಮನಿಸುವಾಗ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿದ್ದಾರೆ ಎಂದು ವಾಕ್ಯ ಹೇಳುತ್ತೆ. ಎಲ್ಲರೂ ದೇವರಿಂದ ದೂರವಾಗಿದ್ದಾರೆ ಎಂಬುದಾಗಿ, ದೇವರ ಮಹಿಮೆಯಿಂದ ದೂರವಾಗಿದ್ದಾರೆ ಎಂಬುದಾಗಿ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಈ ರೀತಿಯಲ್ಲಿ ಇದ್ದಂತ ಮನುಷ್ಯನನ್ನ ಆ ಪಾಪಕ್ಕೆ ಒಂದು ಶಾಶ್ವತ ಪರಿಹಾರವನ್ನ ಕೊಟ್ಟು ಆ ಒಂದು ಪಾಪದಿಂದ ಪರಿಪೂರ್ಣವಾದ ವಿಮೋಚನೆಗೆ ನಡೆಸೋದಕ್ಕೆ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ತನ್ನ ರಕ್ತವನ್ನ ಸುರಿಸಿದ್ದನ್ನು ನಾವು ಕಾಣ್ತೇವೆ. ಅದೇ ಯೋಹಾನನ 1ನೇ ಪತ್ರಿಕೆ 2ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ಓದುವಾಗ, ಆತನು ಅಂದ್ರೆ ಯೇಸು ನಮ್ಮ ಪಾಪಗಳನ್ನ ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ಇಲ್ಲಿ ಯೇಸು ಕ್ರಿಸ್ತನ ಶಿಲುಬೆಯ ಮರಣ
ಅದನ್ನು ಯಜ್ಞಕ್ಕೆ ಹೋಲಿಸಿ ಮಾತನಾಡುವುದನ್ನು ನಾವು ಕಾಣ್ತೇವೆ. ಈ ಯಜ್ಞದ ಮುಖಾಂತರ ಆತನನ್ನ ನಂಬುವಂತ, ಆತನ ಬಳಿಗೆ ಬಂದು ಕ್ಷಮಾಪಣೆಯನ್ನು ಕೇಳುವಂತ ಎಲ್ಲ ಮನುಷ್ಯರ ಪಾಪಗಳನ್ನು ಕ್ಷಮಿಸೋದಕ್ಕೆ, ನಮ್ಮ ಪಾಪಗಳನ್ನ ಮಾತ್ರ ಅಲ್ಲ, ಲೋಕದ ಎಲ್ಲ ಮನುಷ್ಯರ ಪಾಪಗಳನ್ನ ಕ್ಷಮಿಸೋದಕ್ಕೆ, ಅದನ್ನ ತೆಗೆದು ಹಾಕೋದಕ್ಕೆ, ಪರಿಹರಿಸೋದಕ್ಕೆ ಯೇಸುವಿನ ರಕ್ತ ಶಕ್ತಿಯುಳ್ಳದು. ಹಳೆ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲ್ ಜನರು ಅನೇಕ ಪಾಪಗಳಲ್ಲಿ, ತಪ್ಪುಗಳಲ್ಲಿ, ದ್ರೋಹಗಳಲ್ಲಿ ಒಳಪಟ್ಟಾಗ ಅದರ ಪರಿಹಾರಕ್ಕೋಸ್ಕರ ಅನೇಕ ಯಜ್ಞಗಳನ್ನು ನೇಮಿಸಿದರ ಕುರಿತು ನಾವು ಯಾಜಕ ಕಾಂಡ ಪುಸ್ತಕದಲ್ಲಿ ಕಾಣೋದಕ್ಕೆ ಸಾಧ್ಯ. ಆ ಯಜ್ಞಗಳ ಮುಖಾಂತರವಾಗಿ ತಾತ್ಕಾಲಿಕವಾದ ಪರಿಹಾರಗಳನ್ನ ದೇವರು ನೇಮಿಸಿದರು. ಯಜ್ಞ ಅಂದಾಗ ಅಲ್ಲಿ ರಕ್ತ ಸುರಿಯಲ್ಪಡಬೇಕು. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದ 22ನೇ ವಚನದಲ್ಲಿ ಕಾಣುವಾಗ ನಾವು ಗಮನಿಸ್ತೇವೆ, ರಕ್ತಧಾರೆ ಇಲ್ಲದೆ ಪಾಪಕ್ಕೆ ಪರಿಹಾರ ಇಲ್ಲ ಎಂಬುದಾಗಿ. ರಕ್ತ ಸುರಿಯಲ್ಪಡಬೇಕು. ಆ ರಕ್ತದ ಮುಖಾಂತರ ಪಾಪಕ್ಕೆ ಪರಿಹಾರ. ನಾವು ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 4ನೇ ವಚನದನ್ನು ಓದುವಾಗ, ದೇವರು ನೇಮಿಸಿದಂತ ಯಜ್ಞಗಳ ಮುಖಾಂತರ ವಧಿಸಲ್ಪಡುವಂತ ಪಶುಗಳು, ಹೋತ, ಹೋರಿ ಕರುಗಳ ಯಜ್ಞಗಳು, ಅದರಿಂದ ಸುರಿಯುವಂತ ರಕ್ತ ಮನುಷ್ಯನ ಪಾಪವನ್ನ ಪರಿಹರಿಸೋದಕ್ಕೆ ಅಸಾಧ್ಯವಾಯಿತು ಎಂಬುದಾಗಿ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಅಂದ್ರೆ ಈ ರಕ್ತಗಳು, ವಧಿಸಲ್ಪಟ್ಟಂತ ಪಶುವಿನಿಂದ ಬಂದಂತ ರಕ್ತ ಮನುಷ್ಯನನ್ನ ಪಾಪದಿಂದ ಬಿಡಿಸ್ತಾ ಇರಲಿಲ್ಲ, ಪಾಪದಿಂದ ಬಿಡಿಸಿ ರಕ್ಷಿಸ್ತಾ ಇರಲಿಲ್ಲ. ಅದಕ್ಕೆ ಬದಲಾಗಿ ದೇವರ ಕೋಪ ಅವರ ಮೇಲೆ ಬರದಂತೆ, ಅವರಿಗೆ ತಾತ್ಕಾಲಿಕವಾದಂತ ಒಂದು ಪರಿಹಾರ ಸಿಕ್ಕತಕ್ಕಂತೆ ಆ ಒಂದು ಪಾಪಗಳನ್ನ ಅದು ಮರೆ ಮಾಡ್ತಾ ಇತ್ತು, ಅದು ಪರಿಹರಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರ ದೇವರು ತನ್ನ ಒಬ್ಬನೇ ಮಗನನ್ನ ಈ ಭೂಮಿಗೆ ಕಳಿಸಿಕೊಟ್ಟನು. ಯೇಸುವನ್ನ ಕಳಿಸಿಕೊಟ್ಟಂತ ಉದ್ದೇಶ ಮತ್ತೆ ಮತ್ತೆ ಆ ಯಜ್ಞಗಳನ್ನ ಮಾಡುತ್ತಾ ಮತ್ತೆ ಮತ್ತೆ ಪಾಪದಲ್ಲಿ ಜೀವಿಸುವಂತ ಮನುಷ್ಯನನ್ನ ಈ ಪಾಪದಿಂದ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳತಕ್ಕಂತೆ ತನ್ನ ಒಬ್ಬನೇ ಮಗನನ್ನ ದೇವರು ಕಳಿಸಿಕೊಟ್ಟರು. ಈ ಯೇಸು ಸ್ವಾಮಿ ಈ ಭೂಮಿಯಲ್ಲಿ ಬಂದು ಶಿಲುಬೆಯ ಮರಣದ ಮುಖಾಂತರ ಮಾಡಿದ್ದು ಏನು? ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 9ನೇ ಅಧ್ಯಾಯದ 12ನೇ ವಚನವನ್ನು ಓದುವಾಗ ಈ ರೀತಿಯಾಗಿ ಗಮನಿಸ್ತೇವೆ. ಇಬ್ರಿಯ 9:12ರಲ್ಲಿ, ಹೋತಗಳ ಮತ್ತು ಹೋರಿಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು ಎಂಬುದಾಗಿ. ಇಲ್ಲಿ ಯೇಸು ಕ್ರಿಸ್ತರು ತಾತ್ಕಾಲಿಕ ಪರಿಹಾರವನ್ನು ಕೊಡುವಂತ ಅಹೋತವನ್ನು, ಓರಿಯ ಕರುವನ್ನು, ಮತ್ಯಾವುದೇ ಪಶುವನ್ನ ಹುಡುಕೊಂಡು ಹೋಗಲಿಲ್ಲ. ತನ್ನ ಸ್ವಂತ ರಕ್ತವನ್ನೇ ಸುರಿಸಿದನು ಎಂಬುದಾಗಿ ನಾವು ಕಾಣ್ತೇವೆ. ತನ್ನ ಸ್ವಂತ ರಕ್ತ, ತನ್ನ ಪರಿಶುದ್ಧವಾದ ರಕ್ತವನ್ನ ಈ ಭೂಮಿಯಲ್ಲಿ ಸುರಿಸಿ ಆ ರಕ್ತವನ್ನ ಆತನು ತಂದೆಯ ಬಳಿಗೆ ಒಂದೇ ಸಾರಿ ಎಲ್ಲ ಹಳೆಯ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಂತ ಎಲ್ಲ ಯಜ್ಞಗಳಿಗೆ ಸಮವಾದಂತ ಯಜ್ಞವಾಗಿ ತನ್ನನ್ನೇ ತಾನು ಒಂದೇ ಸಾರಿ ಯಜ್ಞವಾಗಿ ಸಮರ್ಪಿಸಲ್ಪಟ್ಟು ಆ ಸುರಿಯಲ್ಪಟ್ಟಂತ ರಕ್ತವನ್ನ ತೆಗೆದುಕೊಂಡು ದೇವರ ಸನ್ನಿಧಿಯಲ್ಲಿ ಪ್ರವೇಶಿಸಿದನು. ಕಾರಣ ಇದು ತಾತ್ಕಾಲಿಕ ವಿಮೋಚನೆಯಲ್ಲ, ತಾತ್ಕಾಲಿಕ ಪರಿಹಾರಕ್ಕಾಗಿ ಅಲ್ಲ, ನಿತ್ಯ ವಿಮೋಚನೆಗಾಗಿ ತನ್ನ ಸ್ವಂತ ರಕ್ತವನ್ನ ಸುರಿಸಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತ, ಅದು ಪರಿಶುದ್ಧ ರಕ್ತ ಮಾತ್ರ ಅಲ್ಲ, ತನ್ನ ಬಳಿಗೆ ಬರುವವರನ್ನ ಪರಿಶುದ್ಧಪಡಿಸುತ್ತೆ. ಯೋಹಾನನು ತನ್ನ ಪತ್ರಿಕೆಯಲ್ಲಿ ಹೇಳಿದಾಗೆ ಸಕಲ ಪಾಪಗಳಿಂದ, ಅನೀತಿಗಳಿಂದ, ನಮ್ಮ ಎಲ್ಲ ದ್ರೋಹಗಳಿಂದ ಅದು ತಾತ್ಕಾಲಿಕವಾಗಿ ಮರೆ ಮಾಡುವ ರಕ್ತ ಅಲ್ಲ, ಅದು ನಮ್ಮನ್ನು ತೊಳೆದು ಶುದ್ಧೀಕರಿಸಿ ನಮ್ಮನ್ನ ನೀತಿವಂತರನ್ನಾಗಿ ಮಾಡುವಂಥದ್ದು ಯೇಸುವಿನ ರಕ್ತ. ಯೇಸುವಿನ ರಕ್ತದಲ್ಲಿ ಆಶ್ರಯ ಇಡುವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಈ ರಕ್ತ ಕೊಡುವಂತ ಮೊದಲನೇ ಆಶೀರ್ವಾದ ಅವನ ಎಲ್ಲ ಪಾಪಗಳನ್ನು ತೆಗೆದುಹಾಕಿ, ಪೌಲನು ಹೇಳುವ ಪ್ರಕಾರ ಒಬ್ಬನು ಕ್ರಿಸ್ತನಲ್ಲಿ ಬರುವುದಾದರೆ ಅವನು ನೂತನ ಸೃಷ್ಟಿ,
ಹಳೆಯದೆಲ್ಲವನ್ನ ದೇವರು ತೆಗೆದಾಕ್ತಾನೆ. ಹಳೆಯದು ಅವನು ಮಾಡಿದಂಥ ಅಜ್ಞಾನ ಕಾಲದಲ್ಲಿ ಮಾಡಿದಂಥ ಎಲ್ಲ ಪಾಪಗಳನ್ನ, ತಪ್ಪುಗಳನ್ನ, ದ್ರೋಹಗಳನ್ನ ಅವನ ಲೆಕ್ಕಕ್ಕೆ ದೇವರು ಉಳಿಸದಂತೆ ಅದನ್ನು ತೊಳೆದು ಶುದ್ಧೀಕರಿಸಿ ನಮ್ಮನ್ನ ನೀತಿವಂತರಾಗಿ ದೇವರು ಎಣಿಸ್ತಾರೆ. ಕಾರಣ ನಮ್ಮ ಪಾಪಗಳ ಪರಿಹಾರಕ್ಕಾಗಿ, ನಮ್ಮ ಪಾಪಗಳು ಮಾತ್ರ ಅಲ್ಲ, ಲೋಕದ ಎಲ್ಲ ಮನುಷ್ಯರ ಪಾಪದ ಪರಿಹಾರಕ್ಕಾಗಿ ಸುರಿಯಲ್ಪಟ್ಟಿದ್ದು ಯೇಸುವಿನ ರಕ್ತ. ಮೊದಲನೇ ಆಶೀರ್ವಾದ, ಈ ಯೇಸುವಿನ ರಕ್ತ ಎಲ್ಲ ಪಾಪಗಳನ್ನ ತೊಳೆದು ಶುದ್ಧೀಕರಿಸುವ ರಕ್ತ. ಇನ್ನು ಎರಡನೇದಾಗಿ ಯೇಸುವಿನ ರಕ್ತದಿಂದ ಉಂಟಾಗುವಂತ ಆಶೀರ್ವಾದ ಅಥವಾ ಬಿಡುಗಡೆ ಎನ್ನುವುದಾದ್ರೆ ಪಾಪದಿಂದ ಮಾತ್ರ ಅಲ್ಲ, ಯೇಸುವಿನ ರಕ್ತ ಸಕಲ ಶಾಪಗಳಿಂದ ಬಿಡಿಸುವ ರಕ್ತವಾಗಿದೆ. ಯೇಸುವಿನ ರಕ್ತಕ್ಕೆ ಎಲ್ಲ ಶಾಪಗಳಿಂದ ಬಿಡಿಸಿ ನಮ್ಮನ್ನ ಆಶೀರ್ವಾದದಲ್ಲಿ ನಡೆಸೋದಕ್ಕೆ ಶಕ್ತಿ ಉಂಟು ಪ್ರಿಯರೇ. ನಾವು ದೇವರ ವಚನದಲ್ಲಿ ಒಂದು ವಾಕ್ಯವನ್ನ ಓದೋಣ. ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯದ 29-30 ವಚನಗಳು. ಮತ್ತಾಯ 27, 29, 30. ಮುಳ್ಳು ಬಳ್ಳಿಯಿಂದ ಕಿರೀಟವನ್ನ ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಬಲಗೈಯಲ್ಲಿ ಬೆತ್ತವನ್ನ ಕೊಟ್ಟು ಆತನ ಮುಂದೆ ಮೊಣಕಾಲೂರಿ, ಯಹೂದ್ಯರ ಅರಸನೇ ನಿನಗೆ ನಮಸ್ಕಾರ ಎಂದು ಆತನನ್ನು ಪರಿಹಾಸ್ಯ ಮಾಡಿದ. ಮತ್ತು ಆತನ ಮೇಲೆ ಉಗುಳಿ ಆ ಬೆತ್ತವನ್ನ ಕಸ್ಕೊಂಡು ಅವನ ತಲೆಯ ಮೇಲೆ ಹೊಡೆದ. ಪಿಲಾತನು ಕೊರಡೆಗಳಿಂದ ಹೊಡೆಸಿ ಬಿಟ್ಟು ಬಿಡುವ ಪ್ರಯತ್ನ ಮಾಡಿದಾಗ ಯೇಸುವಿನ ಶರೀರ ಪೂರ್ಣವಾಗಿ ಗಾಯಗೊಂಡು ಬಲಹೀನವಾಗಿದೆ. ನಂತರ ಯಹೂದ್ಯರ ಒತ್ತಾಯದ ಮೇರೆಗೆ ಬರಬ್ಬನನ್ನ ಬಿಟ್ಟು ಯೇಸು ಕ್ರಿಸ್ತನನ್ನ ಶಿಲುಬೆಯ ಮರಣಕ್ಕೆ ಒಪ್ಪಿಸಿ ಆ ಒಂದು ಪತ್ರವನ್ನ ಅನುಮತಿ ಕೊಟ್ಟ ನಂತರ ಇವನ ಯೇಸುವನ್ನ ಶಿಲುಬೆಯ ಮರಣಕ್ಕೆ ಕೊಂಡೊಯ್ಯೋದಕ್ಕಿಂತ ಮುಂಚೆ ಸಿಪಾಯಿಗಳು ಮಾಡಿದಂತ ಕೆಲಸ, ಒಂದು ಮುಳ್ಳಿನ ಬಳ್ಳಿಯಿಂದ ಕಿರೀಟವನ್ನ ಮಾಡಿ ಅದನ್ನ ಯೇಸುವಿನ ತಲೆಯ ಮೇಲಿಟ್ಟರು. ಕೈಗೆ ಬೆತ್ತವನ್ನ ಕೊಟ್ಟು ಯಹೂದ್ಯರ ಅರಸನೆ ಎಂದು ಅಪಹಾಸ್ಯ ಮಾಡಿದ್ರು. ಮಾತ್ರವಲ್ಲ, ಬೆತ್ತವನ್ನ ಕಸ್ಕೊಂಡು ಕಿತ್ತುಕೊಂಡು ಯೇಸುವಿನ ತಲೆಯ ಮೇಲೆ ಇಟ್ಟಂತ ಆ ಮುಳ್ಳಿನ ಕಿರೀಟದ ಮೇಲೆ ಅವರು ಹೊಡೆದರು. ಆ ಮುಳ್ಳು ಯೇಸುವಿನ ಆ ತಲೆಯನ್ನ ಹೊಕ್ಕಿ ಆ ತಲೆಯಿಂದ ರಕ್ತವು ಸುರಿಯುವುದನ್ನ ನಾವು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಏತಕ್ಕೋಸ್ಕರ ಯೇಸು ಸ್ವಾಮಿ ಆ ಮುಳ್ಳಿನ ಕಿರೀಟವನ್ನ ತನ್ನ ತಲೆಯ ಮೇಲೆ ಇಡುವುದಕ್ಕೆ ಅನುಮತಿ ಮಾಡಿದ್ದು ಅದು ಸುಮ್ಮನೆ ಅಲ್ಲ, ನಿನ್ನ ಪಾಪಗಳನ್ನ ಮಾತ್ರ ಅಲ್ಲ, ಶಾಪಗಳನ್ನ ಹೊತ್ತುಕೊಂಡು ನಮ್ಮನ್ನ ಪರಿಪೂರ್ಣವಾಗಿ ಬಿಡಿಸೋದು ದೇವರ ಉದ್ದೇಶವಾಗಿತ್ತು. ಈ ಮುಳ್ಳು ಯೇಸುವಿನ ಶರೀರವನ್ನು ಹೊಕ್ಕು ಗಾಯವಾಗಿ ಸುರಿಯಲ್ಪಟ್ಟಂತಹ ರಕ್ತ ಅದು ಸಾಧಾರಣವಾದ ರಕ್ತ ಅಲ್ಲ. ಆ ರಕ್ತ ನಮ್ಮ ಎಲ್ಲ ಶಾಪಗಳಿಂದ ಬಿಡಿಸುವ ರಕ್ತವಾಗಿದೆ. ಕಾರಣ ಸತ್ಯವೇದ ಪುಸ್ತಕದಲ್ಲಿ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದ 19ನೇ ವಚನದಲ್ಲಿ ನಾವು ಗಮನಿಸುವಾಗ ದೇವರು ಸರ್ಪವನ್ನು, ಹವ್ವಳನ್ನು, ಆದಾಮನಿಗೂ ಅವರು ಮಾಡಿದಂತ ತಪ್ಪಿಗೆ ಶಿಕ್ಷೆಯನ್ನ ಅಥವಾ ಶಾಪವನ್ನ ನೀಡುವಂತ ಸಂದರ್ಭದಲ್ಲಿ ಆದಾಮನಿಗೆ ಹೇಳಿದಂತ ಮಾತು, ನೀನು ನಿನ್ನ ಹೆಂಡತಿಯ ಮಾತನ್ನ ಕೇಳಿ ನಾನು ತಿನ್ನಬೇಡ ಎಂದು ಹೇಳಿದಂತ ಹಣ್ಣನ್ನ ತಿಂದಿದ್ದರ ನಿಮಿತ್ತ ನಿನ್ನ ನಿಮಿತ್ತ ಈ ಭೂಮಿಗೆ ಶಾಪ ಬಂತು. ಹಾಗಿರೋದ್ರಿಂದ ಈ ಭೂಮಿಯಲ್ಲಿ ಮುಳ್ಳುಗಳು, ಕಳೆಗಳು ಬೆಳೆಯುತ್ತೆ ಎಂಬುದಾಗಿ. ಅದುವರೆಗೂ ಮುಳ್ಳು, ಕಳೆ ದೋಷಕರವಾದದ್ದು ಯಾವುದೇ ಭೂಮಿಯಲ್ಲಿ ಇರಲಿಲ್ಲ. ಆದ್ರೆ ಯಾವಾಗ ಮನುಷ್ಯನು ಪಾಪ ಮಾಡಿದನೋ ಆ ಪಾಪದ ಮುಖಾಂತರ ಶಾಪವು ಈ ಭೂಮಿಗೆ ಬರೋದನ್ನ ನಾವು ವಚನದಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಈ ಭೂಮಿಗೆ ಶಾಪ ಬಂದಿದ್ದರ ಗುರುತು ಮುಳ್ಳಾಗಿದೆ. ಆ ಮುಳ್ಳು ಈ ಭೂಮಿಯಲ್ಲಿ ಶಾಪದ ಗುರುತಾಗಿತ್ತು. ಆದ್ರೆ ಯೇಸು ಕ್ರಿಸ್ತರು ತಮ್ಮ ಕಲ್ವಾರಿ ಶಿಲುಬೆಯ ಮರಣದ ಸಂದರ್ಭದಲ್ಲಿ ನಮ್ಮ ಪಾಪಗಳನ್ನ ಮಾತ್ರ ಹೊತ್ತುಕೊಂಡಿದ್ದಲ್ಲ, ನಮ್ಮ ಶಾಪಗಳನ್ನು ಹೊತ್ತುಕೊಳ್ಳುವುದರ ಗುರುತಾಗಿ ಆ ಮುಳ್ಳು ಯೇಸುವಿನ ತಲೆಯನ್ನ ಗಾಯ ಮಾಡಿತು. ಆ ಉಂಟಾದಂತ ಗಾಯದಿಂದ ಸುರಿಯಲ್ಪಟ್ಟಂತ ರಕ್ತ ಅದು ಸಾಧಾರಣ ರಕ್ತ ಅಲ್ಲ, ಅದು ನಮ್ಮ ಎಲ್ಲ ಶಾಪಗಳಿಂದ ನಮ್ಮನ್ನ ಬಿಡಿಸಿ ನಮ್ಮನ್ನ ಸ್ವತಂತ್ರಗೊಳಿಸುವಂತ ರಕ್ತವಾಗಿದೆ ಪ್ರಿಯರೇ. ನಾವು ದೇವರ ವಾಕ್ಯದಲ್ಲಿ ಗಲಾತ್ಯರಿಗೆ ಪೌಲನ ಪತ್ರಿಕೆಯನ್ನು ಬರೆಯುವಾಗ 3ನೇ ಅಧ್ಯಾಯದ 14ನೇ ವಚನವನ್ನು ಗಮನಿಸುವಾಗ ಪೌಲನು ಸುಂದರವಾಗಿ ಆ ಭಾಗವನ್ನು ವಿವರಿಸುವುದನ್ನು ನಾವು ಕಾಣ್ತೇವೆ.
ಗಲಾತ್ಯ 3:14. ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗ ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ. ಯೇಸು ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾದ. ಆತ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಪಾಪ ಸ್ವರೂಪಿಯಾಗಿದ್ದು ಮಾತ್ರ ಅಲ್ಲ, ಯೇಸು ನಮ್ಮ ಶಾಪಗಳನ್ನು ಹೊತ್ತುಕೊಂಡನು ಎಂಬುದಾಗಿ ಪೌಲನು ಇಲ್ಲಿ ವಿವರಿಸೋದನ್ನು ನಾವು ಕಾಣ್ತೇವೆ. ಯಾವುದು ಪ್ರಿಯರೇ, ನಾವು ಶಾಪಗ್ರಸ್ತರಾಗಿ ಜೀವಿಸೋದು ದೇವರ ಉದ್ದೇಶ ಅಲ್ಲ. ನಮ್ಮನ್ನ ಎಲ್ಲ ಶಾಪಗಳಿಂದ ಬಿಡಿಸಿ ನಮ್ಮನ್ನ ಅಬ್ರಹಾಮನಿಗೆ ಲಭಿಸಿದಂತ ಅದೇ ವಾಗ್ದಾನದಲ್ಲಿ ಅದೇ ರೀತಿಯಾಗಿ ಆಶೀರ್ವದಿಸೋದು ದೇವರ ಉದ್ದೇಶವಾಗಿದೆ. ಹಾಗಿರೋದ್ರಿಂದ ಈ ಒಂದು ಸಂದೇಶದ ಮುಖಾಂತರ ನಾನು ನಿಮ್ಮ ಬಳಿಯಲ್ಲಿ ಮಾತನಾಡಿ ಹೇಳೋದಕ್ಕೆ ಬಯಸುವಂತ ಸಂಗತಿ ಎನ್ನುವುದಾದ್ರೆ, ಯೇಸುವಿನ ರಕ್ತವನ್ನು ನೀವು ಆಶ್ರಯಿಸಿಕೊಳ್ಳುವಾಗ ಅದು ನಮ್ಮ ಎಲ್ಲ ಶಾಪಗಳಿಂದ ನಮ್ಮನ್ನ ಬಿಡಿಸುವಂತ, ವಿಮೋಚಿಸುವಂತ ರಕ್ತ ಅದಾಗಿರುವಂಥದ್ದಾಗಿರುತ್ತೆ. ಆಗಿರೋದ್ರಿಂದ ಇನ್ನು ನೀವು ಯಾವ ಶಾಪದ ಕೆಳಗೆ ಅಲ್ಲ, ನೀವು ಸ್ವತಂತ್ರರಾಗಿದ್ದೀರಾ. ಅದು ಯಾವ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಶಾಪ ಬಂದಿರುವುದಾದರೂ ಯೇಸುವಿನ ರಕ್ತ ನಿಮ್ಮ ಮೇಲೆ ಪ್ರೋಕ್ಷಿಸಲ್ಪಟ್ಟಾಗ, ಯೇಸುವಿನ ರಕ್ತದಲ್ಲಿ ನೀವು ಆಶ್ರಯ ಇಟ್ಟು ನೀವು ಪ್ರಾರ್ಥಿಸಿದಾಗ ಆ ಎಲ್ಲ ಶಾಪಗಳು ಅದು ನೀಗಿ ಹೋಗುವಂಥದ್ದಾಗಿದೆ. ಯೇಸುವಿನ ರಕ್ತ ಸಕಲ ಶಾಪಗಳಿಂದ ನಮ್ಮನ್ನು ಬಿಡಿಸುವ ರಕ್ತವಾಗಿದೆ. ಮೂರನೇ ಅಂಶದ ಕಡೆಗೆ ನಾನು ಬರ್ತೇನೆ. ಒಂದನೇದಾಗಿ ನಾನು ಹೇಳಿದೆ, ಯೇಸುವಿನ ರಕ್ತ ಸಕಲ ಪಾಪಗಳನ್ನ ನೀಗಿಸುತ್ತೆ. ಯಾವುದು ಉಳಿಯದಂತೆ ಎಲ್ಲವನ್ನ ನೀಗಿಸೋದಕ್ಕೆ ಅಥವಾ ಪರಿಹರಿಸೋದಕ್ಕೆ ಶಕ್ತಿ ಉಳ್ಳದಾಗಿದೆ. ಎರಡನೇದಾಗಿ, ಸಕಲ ಶಾಪಗಳನ್ನ ನೀಗಿಸೋದಕ್ಕೋಸ್ಕರವೇ ಯೇಸು ಕ್ರಿಸ್ತನು ಆ ಭಾರದ ಶಿಲುಬೆಯ ಮರಣವನ್ನು ಹೊತ್ತಿದ್ದು, ಆ ಮುಳ್ಳಿನ ಕಿರೀಟವನ್ನು ತನ್ನ ತಲೆಗೆ ಒಡಿಸಿಕೊಂಡಿದ್ದು ಮಾತ್ರವಲ್ಲ, ಆ ಒಂದು ಮರದಲ್ಲಿ ತೂಗ ಹಾಕಲ್ಪಟ್ಟು ತನ್ನ ಕೊನೆ ಹನಿ ರಕ್ತವನ್ನು ಈ ಭೂಮಿಯಲ್ಲಿ ಸುರಿಸಿದ್ದು ನನ್ನ ನಿನ್ನ ಶಾಪದ ವಿಮೋಚನೆಗಾಗಿ. ಮೂರನೇದಾಗಿ, ಯೇಸು ಕ್ರಿಸ್ತನ ರಕ್ತ ನಮ್ಮ ಸಕಲ ರೋಗಗಳನ್ನ ಸೌಖ್ಯ ಮಾಡುವ ರಕ್ತವಾಗಿದೆ. ಸಕಲ ರೋಗಗಳನ್ನ ಸೌಖ್ಯ ಮಾಡುವ ರಕ್ತ. ನಾವು ದೇವರ ವಚನದಲ್ಲಿ ಯೋಹಾನನ ಸುವಾರ್ತೆ 19ನೇ ಅಧ್ಯಾಯದ 1ನೇ ವಚನವನ್ನ ಗಮನಿಸುವಾಗ ಅಲ್ಲಿ ನಾವು ಈ ರೀತಿಯಾಗಿ ಕಾಣ್ತೇವೆ. ಆಮೇಲೆ ಪಿಲಾತನು ಯೇಸುವನ್ನು ಕೊರಡೆಯಿಂದ ಹೊಡೆಸಿದನು ಎಂಬುದಾಗಿ. ಪಿಲಾತನು ಯೇಸುವನ್ನ ಕೊರಡೆಯಿಂದ ಹೊಡೆಸಿದನು. ಪಿಲಾತನ ಉದ್ದೇಶ ಕೊರಡೆಯಿಂದ ಹೊಡೆಸಿ ಆ ಶಿಕ್ಷೆಯಲ್ಲೇ ಯೇಸುವನ್ನ ಬಿಡಿಸಬೇಕು ಎನ್ನುವುದು, ಶಿಕ್ಷೆಯ ಮುಖಾಂತರ ಯೇಸುವನ್ನ ಬಿಡಿಸಬೇಕು ಎನ್ನುವುದು ಪಿಲಾತನ ಉದ್ದೇಶವಾಗಿತ್ತು. ಆದರೆ ಯಹೂದ್ಯರು ಯೇಸುವನ್ನ ಶಿಲುಬೆಗೆ ಹಾಕಿಸಲೇಬೇಕು ಎಂಬುದಾಗಿ ಒತ್ತಾಯಪಡಿಸಿದ್ದರಿಂದ ಪಿಲಾತನು ಅದಕ್ಕೆ ಒಪ್ಪದನು. ನನ್ನ ವಿಷಯ ಅದಲ್ಲ. ಇಲ್ಲಿ ಕೊರಡೆಗಳಿಂದ ಹೊಡೆಯಲ್ಪಟ್ಟಾಗ 39 ಕೊರಡೆ ಹೇಟುಗಳು ಯೇಸುವಿನ ಶರೀರವನ್ನ ಬಾಧಿಸಿ ಗಾಯಗೊಳಿಸಿದಾಗ ಸುರಿಯಲ್ಪಟ್ಟಂತ ರಕ್ತವನ್ನ ನಾವಲ್ಲಿ ಕಾಣೋದಕ್ಕೆ ಸಾಧ್ಯ. ಏತಕ್ಕೋಸ್ಕರ ಯೇಸು ಸ್ವಾಮಿ ಆ ಕೊರಡೆಗಳಿಂದ ಹೊಡೆಯಲ್ಪಟ್ಟಿದ್ದು, ಏತಕ್ಕೋಸ್ಕರ ಯೇಸು ಸ್ವಾಮಿಯ ಶರೀರ ಬಾಸುಂಡೆ ಭರಿತವಾದದ್ದು, ಕಾರಣ ಇಷ್ಟೇ, ಆ ಬಾಸುಂಡೆಗಳಿಂದ ನಮ್ಮನ್ನ ಗುಣಪಡಿಸುವುದಕ್ಕಾಗಿ. ಈ ವಿಷಯವಾಗಿ ಪ್ರವಾದಿಯಾದಂಥ ಯೆಶಾಯನು ತನಗೆ ದೇವರು ಕೊಟ್ಟಂತ ಪ್ರವಚನಾತ್ಮದಲ್ಲಿ ಈ ಶಿಲುಬೆಯ ಮರಣದ ಕುರಿತು ಆತನು ಹೊಂದಿದಂತ ಪ್ರಕಟಣೆಯನ್ನ ವಿವರಿಸೋದನ್ನ ನಾವು ಯೆಶಾಯನ ಪ್ರವಚನ ಗ್ರಂಥ 53ನೇ ಅಧ್ಯಾಯದ 4-5ನೇ ವಚನಗಳಲ್ಲಿ ಕಾಣೋದಕ್ಕೆ ಸಾಧ್ಯ. ಆ ಭಾಗಗಳನ್ನ ನಾನು ನಿಮಗಾಗಿ ಓದ್ತೀನಿ, ವಚನಗಳನ್ನ ಗಮನಿಸೋಣ. ಯೆಶಾಯನ ಪ್ರವಚನ ಗ್ರಂಥ 53ನೇ ಅಧ್ಯಾಯದ 4-5ನೇ ವಚನಗಳು. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನ ಅನುಭವಿಸಿದನು, ಆತನು ಹೊತ್ತ ಹೊರೆಯು ನಮ್ಮ ಸಂಕಟವೇ. ಹೌದು, ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಚೆಚ್ಚಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ. ಯೇಸು ಕ್ರಿಸ್ತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಆ
ಸಂಕಷ್ಟವನ್ನ, ನಮ್ಮ ಅಪರಾಧಗಳನ್ನ, ನಮ್ಮ ಬೇನೆಗಳನ್ನ ಎಲ್ಲವನ್ನ ಯೇಸು ಸ್ವಾಮಿ ಆ ಶಿಲ್ಬೆಯ ಮರಣದಲ್ಲಿ ಹೊತ್ತುಕೊಂಡ್ರು, ಸಹಿಸಿಕೊಂಡ್ರು. ಪಿಲಾತನು ಹೊಡೆಸಿದಂತ ಕೊರಡೆ ಏಟುಗಳಿಂದ ತನ್ನ ಶರೀರವು ಹರಿಯಲ್ಪಡ್ತು. ಮಾಂಸಖಂಡಗಳು ಹೊರಗೆ ಬರತಕ್ಕಂತೆ ಆತನ ಶರೀರ ಬಹಳವಾಗಿ ಗಾಯಗೊಂಡು ಬಾಸುಂಡೆಗಳಿಂದ ತುಂಬಿದಂತ ಸಂದರ್ಭದಲ್ಲಿ ಆ ಬಾಸುಂಡೆಗಳಿಂದ ಸುರಿಯಲ್ಪಟ್ಟಂತ ರಕ್ತ ಅದು ನನ್ನ ನಿನ್ನ ಎಲ್ಲ ಪಾಪಗಳನ್ನ, ಈ ಭೂಮಿಯಲ್ಲಿ ಎಂತಹದ್ದೇ ರೋಗ ಇರುವುದಾದರೂ ವೈದ್ಯರುಗಳಿಂದ ಒಂದು ವೇಳೆ ನೀವು ಕೈ ಬಿಡಲ್ಪಡಬಹುದು, ಆದರೆ ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತ, ಸ್ವಸ್ಥಪಡಿಸುವಂತಹ ರಕ್ತದ ಶಕ್ತಿಯ ಮುಖಾಂತರ ಸಮಸ್ತ ರೋಗಗಳು ವಾಸಿಯಾಗುವಂಥದ್ದಾಗಿರುತ್ತೆ. ಯಾಗಲತ್ತೂ ನನ್ನನ್ನು ವೀಕ್ಷಿಸ್ತಿರುವಂಥ ಈ ಸಂದೇಶವನ್ನು ಆಲಿಸ್ತಿರುವಂಥ ಯಾರಾದರೂ ಒಂದು ಸ್ವಸ್ಥತೆಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ, ನಾನಿವತ್ತು ನಿಮ್ಮ ಬಳಿಯಲ್ಲಿ ಹೇಳ್ತೇನೆ, ಯೇಸುವಿನ ರಕ್ತವನ್ನು ಆಶ್ರಯಿಸಿಕೊಳ್ಳ್ರಿ. ಯೇಸುವಿನ ರಕ್ತ ನಮ್ಮ ಪಾಪ ಪರಿಹಾರಕ್ಕೋಸ್ಕರ ಮಾತ್ರವಲ್ಲ, ನಮ್ಮ ಶಾಪದ ನಿವಾರಣೆಗೋಸ್ಕರ ಮಾತ್ರ ಅಲ್ಲ, ನಮ್ಮ ಸಮಸ್ತ ರೋಗದ ಸೌಖ್ಯಕ್ಕಾಗಿ ಈ ಭೂಮಿಯಲ್ಲಿ ಸುರಿಯಲ್ಪಟ್ಟಿರೋದನ್ನ ದೇವ ಮಕ್ಕಳು ಮರಿಬಾರದು. ಯೇಸುವಿನ ರಕ್ತಕ್ಕೆ ನಮ್ಮನ್ನ ಗುಣಪಡಿಸುವಂತ ಶಕ್ತಿ ಇರುವಂತದ್ದಾಗಿದೆ. ಆತನ ಬಾಸುಂಡೆಗಳಿಂದ ನಾವು ಗುಣವಾಗಿದ್ದೇವೆ. ಆಗುತ್ತೇವೆ ಅಂತಲ್ಲ, ಆಲ್ರೆಡಿ ನಾವು ಆಗಿದ್ದೇವೆ. ಅದನ್ನು ನಾವು ಕ್ಲೈಮ್ ಮಾಡಬೇಕು. ನಾವು ಅದನ್ನು ನಂಬಿ ಪ್ರಾರ್ಥಿಸುವಾಗ ಆ ಯೇಸುವಿನ ರಕ್ತದ ಶಕ್ತಿ, ಆ ಪ್ರಭಾವವು ನಮ್ಮಲ್ಲಿ ಆವರಿಸುವಾಗ ನಮ್ಮ ಎಲ್ಲ ರೋಗಗಳು ಗುಣವಾಗುತ್ತೆ. ಮುಂದಿನ ಅಂಶದ ಕಡೆಗೆ ಬರ್ತೇನೆ. ಮೊದಲನೇದಾಗಿ, ನಮ್ಮ ಸಕಲ ಪಾಪಗಳಿಗೆ ಪರಿಹಾರ ಯೇಸುವಿನ ರಕ್ತದಿಂದ. ನಮ್ಮ ಎಲ್ಲ ಶಾಪಗಳ ವಿಮೋಚನೆ ಯೇಸುವಿನ ರಕ್ತದಿಂದ. ನಮ್ಮ ಎಲ್ಲ ರೋಗಗಳಿಗೆ ಸ್ವಸ್ಥತೆಯನ್ನು ನೀಡುವ ಶಕ್ತಿ ಯೇಸುವಿನ ರಕ್ತಕ್ಕುಂಟು. ಇನ್ನು ನಾಲ್ಕನೇದಾಗಿ, ಸೈತಾನನಿಂದ ಬಿಡುಗಡೆ ಹೊಂದೋದಕ್ಕೆ, ಸೈತಾನನು ತರುವಂತ ಆಪತ್ತುಗಳಿಂದ, ಕೇಡುಗಳಿಂದ ಅಥವಾ ಆ ಎಲ್ಲ ದುಷ್ಟನ ಕಾರ್ಯಗಳಿಂದ ಬಿಡಿಸೋದಕ್ಕೆ ಯೇಸುವಿನ ರಕ್ತ ಶಕ್ತಿಯುಳ್ಳದಾಗಿದೆ. ನಾನು ಈ ಅಂಶವನ್ನ ವಿವರಿಸೋದಕ್ಕೆ ಹಳೆ ಒಡಂಬಡಿಕೆ ಒಂದು ಭಾಗವನ್ನ ನಿಮ್ಮ ನೆನಪಿಗೆ ತರ್ತೇನೆ. ನಮ್ಮೆಲ್ಲರಿಗೂ ಬಹಳ ಸುಪರಿಚಿತವಾಗಿ ತಿಳಿದಿರುವಂತ ಸಂದರ್ಭ. ಇಸ್ರಾಯೇಲ್ ಜನರು ಐಗುಪ್ತ ದೇಶದ ದಾಸತ್ವದಲ್ಲಿದ್ದರು. ಮೋಶೆಯ ಮುಖಾಂತರ ದೇವರು ಅವ್ರನ್ನ ಬಿಡಿಸಿ ಹೊರಗಡೆ ತಂದರು. 10 ಬಾಧೆಗಳನ್ನ ಐಗುಪ್ತರಿಗೆ ಬರಮಾಡಿ, ಫರೋಹನನ ಹೃದಯವನ್ನ ಕಠಿಣ ಮಾಡಿ ಆ ಬಾಧೆಗಳಿಂದ ಬಾಧಿಸಿ, ನಂತರ ಇಸ್ರಾಯೇಲ್ ಜನರನ್ನ ಫರೋಹನನ್ನು ಬಿಡಿಸಿ ಕಳಿಸುವಂತ ಸಂದರ್ಭದಲ್ಲಿ 10ನೇ ಬಾಧೆಯನ್ನ ಅವರ ಮೇಲೆ ಬರಮಾಡುವಾಗ ದೇವರು ಈ ರೀತಿಯಾಗಿ ಮೋಶೆಗೆ ಹೇಳಿದ್ರು, ಈ ಸಾರಿ ನಾನೇ ಈ ದೇಶವನ್ನ ಹಾದು ಹೋಗ್ತೇನೆ, ಐಗುಪ್ತರನ್ನ ಬಾಧಿಸ್ತೇನೆ, ಐಗುಪ್ತರ ದೇವತೆಗಳನ್ನ ಶಿಕ್ಷಿಸ್ತೇನೆ, ಆಗ ಯೆಹೋವನು ಯಾರು ಎನ್ನುವುದನ್ನ ಫರೋಹನನ್ನು ತಿಳ್ಕೊಂಡು ನಿಮ್ಮನ್ನ ಕಳಿಸ್ತಾನೆ ಎಂಬುದಾಗಿ ಹೇಳಿ ಸಂಹಾರ ದೂತನಿಗೆ ದೇವರ ಅನುಮತಿ ಮಾಡ್ತಾರೆ. ಅಂದ್ರೆ ಎಲ್ಲ ಐಗುಪ್ತರ ಮನೆಯಲ್ಲಿದ್ದಂತ ಚೊಚ್ಚಲಾದಂತ ಗಂಡು ಮಕ್ಕಳು, ಗಂಡು ಪಶುಗಳನ್ನ ಮೊದಲುಗೊಂಡು ಸಂಹರಿಸೋದಕ್ಕೆ ದೇವರು ತೀರ್ಮಾನ ಮಾಡ್ತಾರೆ. ಈ ತೀರ್ಮಾನದಿಂದ ಆ ಸಂಹಾರ ಆ ರಾತ್ರಿಯಲ್ಲಿ ನಡೆಯುವಾಗ ಇಸ್ರಾಯೇಲ್ ಜನರ ರಕ್ಷಣೆಗಾಗಿ ಒಂದು ಪರಿಹಾರದ ಮಾರ್ಗವನ್ನು ದೇವರು ತಿಳಿಸ್ತಾರೆ. ಏನಂದ್ರೆ, ಇಸ್ರಾಯೇಲರು ಪ್ರತಿಯೊಬ್ಬನ ಮನೆಯಲ್ಲೂ ಒಂದು ಕುರಿಯನ್ನ ಕುಯ್ಯಬೇಕು, ಪಸ್ಕದ ಹಬ್ಬವನ್ನ ಆಚರಿಸಬೇಕು. ಆ ಪಸ್ಕಕ್ಕೆ ಕುಯ್ಯಲ್ಪಡುವಂತ ಕುರಿಯ ರಕ್ತವನ್ನ ತೆಗೆದುಕೊಂಡು ಅವರ ಮನೆಯ ವಸ್ತುಲಿಗೆ ಹಾಗೂ ನಿಲುವು ಪಟ್ಟಿಗಳಿಗೆ ಅದನ್ನ ಹಚ್ಚಬೇಕು ಎಂಬುದಾಗಿ ದೇವರು ಹೇಳ್ತಾರೆ. ಆ ರೀತಿಯಲ್ಲಿ ಹಚ್ಚುವಂತ ಮನೆಗೆ ಒಂದು ರಕ್ಷಣೆ ಉಂಟಾಗುತ್ತೆ, ಆ ಮನೆಯಲ್ಲಿ ಹಾನಿ ಆಗೋದಿಲ್ಲ. ನಾವು ಅದನ್ನ ದೇವರ ವಾಕ್ಯದಲ್ಲಿ ವಿಮೋಚನಾ ಕಾಂಡ ಪುಸ್ತಕದಲ್ಲಿ 12ನೇ ಅಧ್ಯಾಯದ 12-13ನೇ ವಚನಗಳಲ್ಲಿ ಓದುವಾಗ ಆ ಭಾಗವನ್ನ ಕಾಣೋದಕ್ಕೆ ಸಾಧ್ಯ. ನನ್ನ ವಾಕ್ಯಗಳನ್ನ ನಿಮಗಾಗಿ ಓದ್ತೇನೆ. ವಿಮೋಚನಾ ಕಾಂಡ 12-13. ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವುದನ್ನೆಲ್ಲ ಸಂಹರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಯೆಹೋವನು. ನಿಮ್ಮ ಬಾಗಿಲಿಗೆ ಹಚ್ಚಿದ ಆ ರಕ್ತವು
ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ನಾನು ಐಗುಪ್ತದವರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ. ಇಲ್ಲಿ ನಾವು ಕಾಣ್ತೇವೆ, ಐಗುಪ್ತ ದೇಶದಲ್ಲಿದ್ದಂತ ಐಗುಪ್ತರ ಮನೆಗಳಲ್ಲಿ ಮಕ್ಕಳನ್ನ ಕಳ್ಕೊಂಡವರಿದ್ದಾರೆ, ಪಶುಗಳ ಚೊಚ್ಚಲನ್ನ ಕಳ್ಕೊಂಡವರಿದ್ದಾರೆ. ಆ ಮನೆಗಳಲ್ಲಿ ಗೋಳಾಟ ಇರುವಾಗ ತನ್ನನ್ನು ಆರಾಧಿಸುವುದಕ್ಕಾಗಿ ಕರೆಯಲ್ಪಟ್ಟಂತ ಬೇರ್ಪಡಿಸಲ್ಪಟ್ಟಂತ ಇಸ್ರಾಯೇಲ್ ಜನರಿಗೆ ಅವರ ಮನೆಗಳಿಗೆ ನಾಶನಗಳು ಬರಲಿಲ್ಲ, ಮರಣಗಳು ಬರಲಿಲ್ಲ, ಕೇಡುಗಳು ಸಂಭವಿಸಲಿಲ್ಲ. ಕಾರಣ ಏನು? ಅಲ್ಲಿ ವಾಕ್ಯದಲ್ಲಿ ನಾವು ಕಾಣ್ತೇವೆ, ಪರಿಹಾರವಾಗಿ ದೇವರು ಸೂಚಿಸಿದಂತ ಕುಯ್ಯಲ್ಪಟ್ಟಂತ ಒಂದು ಪಸ್ಕದ ಕುರಿಯ ರಕ್ತ ಆ ಮನೆಯ ಬಾಗಿಲಲ್ಲಿ ಇದ್ದುದರಿಂದ, ಆ ಒಂದು ದೇವರು ಹೇಳಿ ಕುಯ್ಯಲ್ಪಟ್ಟಂತ ಆ ಒಂದು ಸಾಧಾರಣ ಕುರಿಯ ರಕ್ತ ಆ ಮನೆಯನ್ನ ಆಪತ್ತುಗಳಿಂದ ರಕ್ಷಿಸಿದ್ರೆ, ಮರಣದಿಂದ ರಕ್ಷಿಸಿದ್ರೆ, ಕೇಡುಗಳಿಂದ ರಕ್ಷಿಸಿದ್ರೆ, ಇವತ್ತು ಈ ಸಂದೇಶದ ಮುಖಾಂತರ ನಾನು ನಿಮ್ಗೆ ಹೇಳ್ತೇನೆ, ಅಪೊಸ್ತಲನಾದ ಪೌಲನು ಕೊರಿಂಥ ಪತ್ರಿಕೆಯಲ್ಲಿ ಹೇಳ್ತಾನೆ, ನಮಗಾಗಿ ಒಂದು ಕುರಿ ಕುಯ್ಯಲ್ಪಟ್ಟಿದೆ, ಪಸ್ಕದ ಕುರಿ ಕುಯ್ಯಲ್ಪಟ್ಟಿದೆ, ಅದು ಯೇಸು ಕ್ರಿಸ್ತನೇ ಎಂಬುದಾಗಿ ಆತನು ಹೇಳ್ತಾನೆ. ನಮ್ಮ ಪಸ್ಕವಾಗಿ ಯೇಸು ಕ್ರಿಸ್ತನು ತನ್ನನ್ನೇ ತಾನು ಒಪ್ಪಿಸಿಕೊಟ್ಟನು. ಪಸ್ಕದ ಕುರಿಯಾಗಿ ಯೇಸು ಕುಯ್ಯಲ್ಪಟ್ಟಿರೋದ್ರಿಂದ ಆವತ್ತು ಐಗುಪ್ತದ ದಾಸತ್ವದಿಂದ ಬಿಡಿಸಲ್ಪಟ್ಟು ಆ ನಾಶನಗಳಿಂದ ತಪ್ಪಿಸಲ್ಪಟ್ಟು ದೇವಚಂದ್ರರು ಹೊರಗಡೆ ಬರೋದಕ್ಕೆ ಆವತ್ತು ಕುರಿಯ ರಕ್ತ, ಪಸ್ಕದ ಕುರಿಯ ರಕ್ತ ಅವರನ್ನ ಸಂರಕ್ಷಿಸಿರೋದಾದ್ರೆ, ಇವತ್ತು ಈ ಸಂದೇಶದ ಮುಖಾಂತರ ನಿಮ್ಮ ಬಳಿಯಲ್ಲಿ ಹೇಳ್ತೇನೆ, ಯೇಸು ಕ್ರಿಸ್ತನ ರಕ್ತ ಅದು ನಮ್ಮನ್ನ ಕಾಪಾಡುವಂತ ರಕ್ತವಾಗಿದೆ. ಅದು ನಮ್ಮ ಮನೆಗಳನ್ನ, ನಮ್ಮ ಕುಟುಂಬಗಳನ್ನ, ನಮ್ಮ ಜೀವಿತಗಳನ್ನ ಸಂರಕ್ಷಿಸುವಂತ ರಕ್ತ ಯೇಸುವಿನ ರಕ್ತವಾಗಿರುವಂತದ್ದಾಗಿದೆ. ಈ ರಕ್ತದಲ್ಲಿ ನಾವು ಆಶ್ರಯ ಇಡುವಾಗ ಅಲ್ಲಿಯ ಲೋಕದಲ್ಲಿ ಏನೆಲ್ಲ ಸಂಭವಗಳು ನಡೆಯಬಹುದು, ಏನೆಲ್ಲ ಸಂಗತಿಗಳು ಮತ್ತೊಬ್ಬರ ಮನೆಯಲ್ಲಿ, ಮತ್ತೊಬ್ಬರ ಜೀವನದಲ್ಲಿ ನಡೆಯಬಹುದು. ಆದರೆ ನೀವು ಅದನ್ನ ನಿರೀಕ್ಷಿಸಬೇಡ್ರಿ. ಲೋಕದಲ್ಲಿ ಸಂಭವಿಸೋದು ನಿನ್ನ ಮನೆಯಲ್ಲಿ ಸಂಭವಿಸೋದಿಲ್ಲ. ಕಾರಣ ನಿನ್ನ ಕುಟುಂಬ, ನಿನ್ನ ಜೀವನ, ನಿನ್ನ ಮಕ್ಕಳು, ನಿನ್ನ ಕೆಲಸ, ಇದೆಲ್ಲವೂ ಯೇಸುವಿನ ರಕ್ತದಲ್ಲಿ ಅದು ಅಲ್ಲಿಯ ಸಂರಕ್ಷಿಸಲ್ಪಟ್ಟಿರೋದ್ರಿಂದ ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ ಹಾನಿಗಳು ಬರೋದಿಲ್ಲ. ಕಾರಣ ಯೇಸುವಿನ ರಕ್ತ ಅದು ನಮ್ಮನ್ನ ಕಾಯುವ ರಕ್ತವಾಗಿದೆ, ಎಲ್ಲ ಆಪತ್ತುಗಳಿಂದ ಬಿಡಿಸಿ ರಕ್ಷಿಸುವ ರಕ್ತ. ಮಾತ್ರವಲ್ಲ, ಪ್ರಕಟಣೆ ಗ್ರಂಥದಲ್ಲಿ 12ನೇ ಅಧ್ಯಾಯದ 11ನೇ ವಚನದಲ್ಲಿ ನಾವು ಓದುವಾಗ ಸೈತಾನನಿಗೆ ವಿರುದ್ಧವಾಗಿ ನಡೆಯುವಂತ ಒಂದು ಯುದ್ಧದ ಕುರಿತು ನಾವಲ್ಲಿ ಕಾಣ್ತೇವೆ. ಆ ಯುದ್ಧದಲ್ಲಿ ಕುರಿಯಾದ ಆತನ ರಕ್ತದಿಂದ ಅವರು ಸೈತಾನನನ್ನ ಜಯಿಸಿದರು ಎಂಬುದಾಗಿ ನಾವು ಕಾಣ್ತೇವೆ. ಸೈತಾನನನ್ನ ಜಯಿಸಿದರು. ಯೇಸುವಿನ ರಕ್ತ ನಮ್ಮನ್ನ ಕಾಪಾಡುವ ರಕ್ತ ಮಾತ್ರ ಅಲ್ಲ, ನಮ್ಮನ್ನ ಸ್ವಸ್ಥಪಡಿಸುವ ರಕ್ತ ಮಾತ್ರ ಅಲ್ಲ, ಶಾಪಗಳಿಂದ ಪಾಪಗಳಿಂದ ಬಿಡಿಸುವ ರಕ್ತ ಮಾತ್ರ ಅಲ್ಲ, ಈ ಯೇಸುವಿನ ರಕ್ತ ನಮಗೆ ಒಂದು ಆಯುಧವಾಗಿ ಕೊಡಲ್ಪಟ್ಟಿದೆ. ಈ ಯೇಸುವಿನ ರಕ್ತವನ್ನ ನಾವು ಯಾವಾಗ ಉಪಯೋಗಿಸಬೇಕಾದಂತ ರೀತಿಯಲ್ಲಿ ಉಪಯೋಗಿಸ್ತೇವೋ ಅಲ್ಲಿ ಸೈತಾನನು ಸೋಲುವವನಾಗಿದ್ದಾನೆ. ವಾಕ್ಯದಲ್ಲಿ ನಾವು ಕಾಣ್ತೇವೆ, ಕುರಿಯಾದ ಆತನ ರಕ್ತದಿಂದ ಅವರು ಆ ಒಂದು ಸೈತಾನನನ್ನ ಜಯಿಸಿದರು ಎಂಬುದಾಗಿ. ಹೌದು ಪ್ರಿಯರೇ, ನಾವು ಯೇಸು ಕ್ರಿಸ್ತನ ರಕ್ತದಲ್ಲಿ ಆಶ್ರಯ ಇಡುವಾಗ ಎಲ್ಲಾ ಬಿಡುಗಡೆಗಳು, ಆಶೀರ್ವಾದಗಳನ್ನ ನಮ್ಮ ಜೀವನದಲ್ಲಿ ನಾವು ಅನುಭವಿಸೋದಕ್ಕೆ ಸಾಧ್ಯ. ಇವತ್ತು ಈ ಸಂದೇಶದ ಮುಖಾಂತರ ನಿಮ್ಮ ಬಳಿಯಲ್ಲಿ ದೇವರ ಪವಿತ್ರಾತ್ಮನು ಕೊಟ್ಟಂತ ಮಾತುಗಳನ್ನು ನಾನು ನಿಮ್ಮ ಬಳಿಯಲ್ಲಿ ತಿಳಿಸಿದ್ದೇನೆ. ಯೇಸುವಿನ ರಕ್ತದಲ್ಲಿ ಆಶ್ರಯಿಸಿಕೊಳ್ಳ್ರಿ. ಆ ರಕ್ತದ ಮರೆಯಲ್ಲಿ ನಾವು ಇರುವಾಗ ಈ ಲೋಕದಲ್ಲಿ ಏನೇ ಸಂಗತಿಗಳು ನಡೆದ್ರು, ಏನೇ ಒಂದು ಅಲ್ಲಿ ಆಪತ್ತುಗಳು ಎಷ್ಟೇ ಬರುವುದಾದರೂ ನಮ್ಮನ್ನ ಅದು ಬಾಧಿಸುವುದಿಲ್ಲ. ಯೇಸುವಿನ ರಕ್ತ ನಮ್ಮನ್ನ ಕಾಯುವಂಥದ್ದಾಗಿರುತ್ತೆ. ಈ ವಾಕ್ಯಗಳ ಮುಖಾಂತರ ಕರ್ತನಾದ ದೇವರು ತಾನೇ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಎಂಬುದಾಗಿ ನನ್ನ ಸಂದೇಶವನ್ನು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ನಾನು ನಿಮಗಾಗಿ ಪ್ರಾರ್ಥಿಸುವವನಾಗಿದ್ದೇನೆ. ಪ್ರಾರ್ಥಿಸು. ಮಹಾಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈಗ ಸ್ವಾಮಿ ಈ ಸಂದರ್ಭದಲ್ಲಿ ನಿನ್ನ ವಾಕ್ಯ ಸಂದೇಶವನ್ನು ಆಲಿಸಿದಂತ ವಿವಿಧ ಸ್ಥಳಗಳಲ್ಲಾಗಿದ್ದರು ಈ ಕೂಟದಲ್ಲಿ ಪಾಲ್ಗೊಂಡು ನಿನ್ನ ಬಳಿಯಲ್ಲಿ ಪ್ರಾರ್ಥಿಸ್ತಿರುವಂತ ನಿನ್ನ ಜನರ ಆಶೀರ್ವಾದಕ್ಕಾಗಿ ನಾನು ಪ್ರಾರ್ಥಿಸ್ತಿದ್ದೇನೆ. ಕೇಳಲ್ಪಟ್ಟ ವಚನಗಳ ಮುಖಾಂತರ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಅವರ ನಂಬಿಕೆ ಬಲಗೊಳ್ಳಲಿ. ನಾವು ಬಲಹೀನರಾಗಿ, ಕೊರತೆ ಉಳ್ಳವರಾಗಿ,
ಕರ್ತನೆ, ಶಾಪದಲ್ಲೂ ಪಾಪದಲ್ಲೂ ಜೀವಿಸುವುದಕ್ಕಾಗಿ ಅಲ್ಲ, ನಿನ್ನ ಪರಿಶುದ್ಧ ರಕ್ತ ನಮಗಾಗಿ ಸುರಿಯಲ್ಪಟ್ಟಿರೋದ್ರಿಂದ ಪರಿಶುದ್ಧರಾಗಿ, ನೀತಿ ಉಳ್ಳವರಾಗಿ, ಆಶೀರ್ವಾದದಲ್ಲಿ, ಆರೋಗ್ಯದಲ್ಲಿ, ಹೌದು ಸ್ವಾಮಿ, ಸೈತಾನನಿಗೆ ಭಯಪಟ್ಟು ಅಲ್ಲ, ಸೈತಾನನ ಜಯಿಸಿದವರಾಗಿ ಜೀವಿಸತಕ್ಕಂತೆ ಒಬ್ಬೊಬ್ಬರ ಜೀವಿತದಲ್ಲೂ ಕೃಪೆ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ಈ ಕೂಟದ ಮುಖಾಂತರ ನಿಮ್ಮ ನಾಮಕ್ಕೆ ನಾವು ಎಲ್ಲ ಮಹಿಮೆಯನ್ನು ಸಲ್ಲಿಸುವವರಾಗಿದ್ದೇವೆ. ಹೌದು ಸ್ವಾಮಿ, ಒಂದು ಮಾತಿನಲ್ಲಿ SK ಸಂಸ್ಥೆಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ಈ ಒಂದು ರೀತಿಯಲ್ಲಿ ನಿನ್ನ ಸೇವೆಗಾಗಿ ಕರ್ತನೆ, ಆ ಒಂದು ಸಂಸ್ಥೆ ಕರ್ತನೆ ಕುಟುಂಬದವರು ಮುಡುಪಾಗಿರುವಾಗ ನಿನ್ನ ತಪ್ಪದೇ ಇರುವಂತಹ ಪ್ರತಿಫಲ ಆಶೀರ್ವಾದಗಳನ್ನ ಅವರ ಜೀವಿತದಲ್ಲಿ, ಅವರ ಸೇವೆಗಳಲ್ಲಿ, ಅವರ ಎಲ್ಲ ಕರ್ತನೆ ವೃತ್ತಿಗಳಲ್ಲಿ ನೀನು ಅನುಗ್ರಹಿಸಿ ಆಶೀರ್ವದಿಸಬೇಕಾಗಿ ನಾನು ಪ್ರಾರ್ಥಿಸ್ತಿದ್ದೇನೆ. ಮಾಡುವುದಕ್ಕಾಗಿ ಸ್ತೋತ್ರ. ಆನ್ಲೈನಲ್ಲಿ ಕೂಡಿ ಬಂದು ಪ್ರಾರ್ಥಿಸಿದಂತ ಎಲ್ಲರನ್ನ ನೀನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಾನ ಮಹತ್ವ ನಿಮಗೆ ನಾವು ಸಲ್ಲಿಸುತ್ತೇವೆ. ಪ್ರಾರ್ಥನೆಗಳನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆ. ಆಮೆನ್, ಆಮೆನ್. ಅಂತ್ಯ ಆಶೀರ್ವಾದವನ್ನ ನಾವು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆ, ಐಕ್ಯತೆ, ಸಹವಾಸ ನಡೆಸುವಿಕೆ ಈ ಆನ್ಲೈನ್ ಕೂಟದಲ್ಲಿ ಪಾಲ್ಗೊಂಡಂತ ಪ್ರತಿಯೊಬ್ಬೊಬ್ಬರ ಸಂಗಡ ಎಂದಿಗೂ ಎಂದಿಗೂ ಸದಾ ಕಾಲವೂ ಅದು ಉಂಟಾಗಿರಲಿ. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಕರ್ತನ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.